ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೇನೆ. ಹಾಗೆ ನನಗೆ ನೋಡಿ ಫ್ರೆಶ್ ಆಗಿ ಬಂಗುಡೆ ಮೀನು ಸಿಕ್ಕಿತ್ತು. ಇದರಲ್ಲಿ 4 ಇದೆ. ಹಾಗೆ ತುಂಬ ಫ್ರೆಶ್ ಉಂಟು ಇದು. ಹಾಗೆ ಒಂದು ಪುಲಿ ಮುಂಚಿ ಮಾಡುವ ಅಂತ ನೋಡಿ ಅಂತೆ ಈ ರೀತಿ ಓಪನ್ ಮಾಡಿ ನೋಡಿ ತರುವುದು. ಅಲ್ಲಿ ಕೆಂಪು ಕೆಂಪು ಇದ್ದರೆ ಒಳಗಡೆಯಿಂದ ತುಂಬ ಇದು ಇದೆ ಅಂತ ಅರ್ಥ, ಅಂದರೆ ಫ್ರೆಶ್ ಇದೆ ಅಂತ. ಹಾಗೆ ನೋಡಿ ಈ ರೀತಿ ಕಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನಮಗೆ ಎಲ್ಲ ಕೆಳಗೆ ಕೂತ್ಕೊಂಡು ಕಟ್ ಮಾಡಲಿಕ್ಕೇನು ಇದು ಇಲ್ಲ. ಹಾಗೆ ನೋಡಿ ಈ ರೀತಿ ಸೀಸರಲ್ಲಿ ಕಟ್ ಮಾಡಬೇಕು. ಮತ್ತು ಸೀಸರ್ ತುಂಬ ಶಾರ್ಪ್ ಬೇಕು, ಇಲ್ಲದಿದ್ದರೆ ಸ್ವಲ್ಪ ಕಟ್ ಮಾಡಲಿಕ್ಕೆ ಕಷ್ಟ. ಹಾಗೆ ನೋಡಿ ತುಂಬ ಫ್ರೆಶ್ ಇದೆ ಮಾತ್ರ ಈ ಬಂಗುಡೆ ಮೀನು. ಹಾಗೆ 2 ಪುಲಿ ಮುಂಚಿ ಮಾಡುವ ಅಂತ, 2 ಬಂಗುಡೆಯಲ್ಲಿ ಪುಲಿ ಮುಂಚಿ ಮತ್ತು 2 ಫ್ರೈ ಮಾಡೋದು. ಹಾಗೆ ನೋಡಿ ಈ ರೀತಿ ಕಟ್ ಮಾಡಬೇಕು. ಮತ್ತು ನೋಡಿ ಎಲ್ಲ ಕಟ್ ಮಾಡಿ ತಂದಿದ್ದೇನೆ 4 ಬಂಗುಡೆ ಕೂಡ. ಇದು ದೊಡ್ಡ ಸೈಜ್ ಇದು ನೋಡಿ, ಒಳಗಡೆ ಕೆಂಪು ಕೆಂಪು ಅಂದರೆ ಇದು ಫ್ರೆಶ್ ಅಂತ ಮೀನು. ತುಂಬ ಅಪರೂಪ ಸಿಗೋದು ಫ್ರೆಶ್, ಇಲ್ಲದಿದ್ದರೆ ಅಲ್ಲಿ ಫ್ರೆಶ್ ಇರುತ್ತೆ ಐಸಲ್ಲಿ, ಮತ್ತು ಮನೆಗೆ ತರುವಾಗ ಸಾಫ್ಟ್ ಇರುತ್ತೆ. ಮತ್ತು ಒಳಗಡೆಯಲ್ಲಿ ಕಪ್ಪಿದ್ದರೆ ಅಂದರೆ ಹಾಳಾಗಿದೆ ಅಂತ, ಅಷ್ಟು ಫ್ರೆಶ್ ಇಲ್ಲ ಅಂತ ಅರ್ಥ. ಹಾಗೆ ನೋಡಿ ಇದು ನನಗೆ ತುಂಬ ಖುಷಿಯಾಯಿತು ಫ್ರೆಶ್ ನೋಡಿ. ಹಾಗೆ 2 ನಾನು ಸಪ್ರೇಟ್ ಇಟ್ಟಿದ್ದೇನೆ ಪುಲಿ ಮುಂಚಿ ಮಾಡಲಿಕ್ಕೆ, ಮತ್ತು 2 ಬಂಗುಡೆಯಲ್ಲಿ ಫ್ರೈ ಮಾಡೋದು. ಮತ್ತು ನೋಡಿ ಮೊಟ್ಟೆ ಕೂಡ ಉಂಟು. ಮೊಟ್ಟೆ ಇದ್ದರೆ ಮೀನು ತುಂಬ ಟೇಸ್ಟಿಯಾಗಿರುತ್ತೆ, ಇದರ ಒಳಗಡೆ ಮೊಟ್ಟೆ ಇದ್ದರೆ. ಹಾಗೆ ಇದಕ್ಕೆ 2 ಮೀನಿಗೆ ನಾನು ಕಟ್ಸ್ ಹಾಕ್ತಾ ಇದ್ದೇನೆ. ತುಂಬ ಹತ್ತಿರ ಹಾಕಬೇಕು ಕಟ್ಸ್, ಆಗ ಮಸಾಲೆ ಎಲ್ಲ ಒಳಗಡೆ ಹೋಗಿ ತಿನ್ನಲಿಕ್ಕೆ ಕೂಡ ತುಂಬ ರುಚಿ ಇರುತ್ತೆ. ಅಂದರೆ ಮಸಾಲ ಒಳಗಡೆ ಹೋದರೆ ಮತ್ತು ಅದರ ಎಂತ ಹೇಳ್ತಾರೆ, ಹುಳಿ ಮತ್ತು ಖಾರ ಮತ್ತು ಉಪ್ಪು ಎಲ್ಲ ಸರಿಯಾಗಿ ಒಳಗಡೆ ಹೋಗಿ ಮೀನು ಚಪ್ಪೆ ಚಪ್ಪೆ ಅಂತ ಎನಿಸೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಕಟ್ ಮಾಡಿದ್ದೇನೆ. ಈಗ ಇದಕ್ಕೆ ಮಸಾಲ ಹಾಕುವ. ಇಲ್ಲಿ ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. 2 ಬೇಡ, 1 ಟೇಬಲ್ ಸ್ಪೂನ್ ಸಾಕು 2 ಮೀನಿಗೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲೇಬೇಕು, ಆಗ ಮಾತ್ರ ಈ ಫಿಶ್ ಫ್ರೈ ತುಂಬ ಟೇಸ್ಟಿ ಆಗುತ್ತೆ. ಮತ್ತು ಇಲ್ಲಿ ನಾನು ಲೆಮನನ್ನು ಹಿಂಡ್ತಾ ಇದ್ದೇನೆ, ಲೆಮನ್ ಜ್ಯೂಸ್ ಹಾಕುವ. ಬೇಕಾದರೆ ನಿಮಗೆ ಟ್ಯಾಮ್ರಿನ್ ಹುಳಿ ಉಂಟಲ್ಲ, ಅದರ ನೀರು ಕೂಡ ಹಾಕ್ಬೋದು, ಅದು ಕೂಡ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ. ನಾನು ತಂದದ್ದು ಉಂಟು ಇಂಡಿಯಾದಿಂದ ಹುಳಿ, ಅದು ಎಲ್ಲ ಇದಕ್ಕೆ ಯಾಕೆ ವೇಸ್ಟ್ ಮಾಡೋದಲ್ಲ. ಮತ್ತು ನನಗೆ ಬೇಕಾಗುತ್ತೆ ಫಿಶ್ ಕರಿ ಎಲ್ಲ ಮಾಡುವಾಗ, ಅದಕ್ಕೆ ನಾನು ಲಿಂಬೆ ರಸವನ್ನು ಹಾಕ್ತಾ ಇದ್ದೇನೆ. ಹಾಗೆ ನೋಡಿ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮಸಾಲ ಇದಕ್ಕೆ ಮೀನು ಹಾಕಿ ಅದಕ್ಕೆ ಮಸಾಲವನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು. ನನಗೆ ಈಗ ಮಧ್ಯಾಹ್ನ ಫ್ರೈ ಮಾಡಲಿಕ್ಕೆ ಉಂಟು, ಅದಕ್ಕೆ ನಾನು 2 ಗಂಟೆ ಮ್ಯಾರಿನೇಟ್ ಮಾಡಿ ಇಡ್ತೇನೆ. ನಿಮಗೆ ಬೇಕಾದರೆ ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟರೆ 2 ಅಂದರೆ ನೆಕ್ಸ್ಟ್ ಡೇ ತುಂಬ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ, ಮಸಾಲೆ ಎಲ್ಲ ಒಳಗಡೆ ಹೋಗಿ. ಅದಕ್ಕೆ ನನಗೆ ಟೈಮ್ ಇಲ್ಲ ಹಾಗೆ. ಮತ್ತು ನೀವು 4-5 ದಿನ ಕೂಡ ಫ್ರೀಝರಲ್ಲಿ ಇಡ್ಬೋದು ಮ್ಯಾರಿನೇಟ್ ಮಾಡಿ, ಆಗ ಕೂಡ ಬೇಕಾಗುವಾಗ ನಿಮಗೆ ತೆಗೆದು ಫ್ರೈ ಮಾಡಿದರೆ ಒಳ್ಳೆಯದಾಗ್ತದೆ. ಮತ್ತು ಈ 2 ಮೀನು ಉಂಟಲ್ಲ, ಇದನ್ನು ನಾನು ಗ್ರೇವಿ ಮಾಡಲಿಕ್ಕೆ, ಅಂದರೆ ಪುಲಿ ಮುಂಚಿ ಮಾಡಲಿಕ್ಕೆ ಹಾಗೆ ಸಪ್ರೇಟ್ ಇಟ್ಟಿದ್ದೇನೆ. ಈಗ ಇದಕ್ಕೆ ಮಸಾಲ ಹಾಕಿ ಇದನ್ನು ಸಪ್ರೇಟ್ ಇಡುವ. ಮತ್ತು ಇದೇ ಮಸಾಲ ಉಂಟಲ್ಲ ಸ್ವಲ್ಪ ಇದರಲ್ಲಿ ಪಾತ್ರೆಯಲ್ಲಿ, ಅದನ್ನು ಇದಕ್ಕೆ ಹಾಕಿ, ಇಲ್ಲದಿದ್ದರೆ ಸಪ್ರೇಟ್ ಈ ಪುಲಿ ಮುಂಚಿ ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಸಿನ ಹುಡಿ ಹಾಕಿ ಇಟ್ಟರೆ ಹಾಗೆ ಕೂಡ ಮಾಡ್ಬೋದು. ಯಾಕೆಂದರೆ ಈಗ ನಾನು ಫ್ರೈ ಮಾಡ್ತಾ ಇದ್ದೇನಲ್ಲ ಮೀನು, ಹಾಗೆ ಅದರದ್ದೇ ಸ್ವಲ್ಪ ಮಸಾಲ ಇದೆ, ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಮತ್ತು ಇದನ್ನು ನೋಡಿ 2 ಮೀನನ್ನು 4 ಕಟ್ ಮಾಡಿ ಇಟ್ಟಿದ್ದೇನೆ, 4 ತುಂಡುಗಳನ್ನಾಗಿ ಮಾಡಿ ಇಟ್ಟಿದ್ದೇನೆ. ಇದು ಪುಲಿ ಮುಂಚಿ ಮಾಡಲಿಕ್ಕೆ ಸೂಪರ್ ಆಗ್ತದೆ ಆಯಿತಾ ಪುಲಿ ಮುಂಚಿ. ಮತ್ತು ಈ ಪುಲಿ ಮುಂಚಿ ಉಂಟಲ್ಲ 3 ದಿನ ಇಟ್ಟರೆ ಕೂಡ ಏನಾಗೋದಿಲ್ಲ ಇದು ಪುಲಿ ಮುಂಚಿ, ಯಾಕೆಂದರೆ ತೆಂಗಿನ ಹಾಲು ತೆಂಗಿನಕಾಯಿ ಹಾಕೋದಿಲ್ಲಲ್ಲ, ಹಾಗೆ ಮತ್ತೆ ಅದು ಡ್ರೈ ಆಗಿ ತುಂಬ ಒಳ್ಳೆಯದಾಗ್ತದೆ, ಟೇಸ್ಟಿ ಆಗುತ್ತೆ ಈ ಪುಲಿ ಮುಂಚಿ. ನೋಡಿ ನಾನು ಯಾವ ರೀತಿ ಮಾಡ್ತೇನೆ ಅಂತ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಈಸಿ ಉಂಟು ಮಾಡಲಿಕ್ಕೆ. ಇಲ್ಲಿ ನಾನು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ, ಒಂದು 2 ಟೇಬಲ್ ಸ್ಪೂನಷ್ಟು ಇದೆ, 1.5 ಟೇಬಲ್ ಸ್ಪೂನ್. ಮತ್ತು ಅರಸಿನ ಹುಡಿ, ಜೀರಿಗೆ ಮತ್ತು ಪೆಪ್ಪರ್ ಕಾರ್ನ್ಸ್ ಮತ್ತು ಸ್ವಲ್ಪ ಫೆನುಗ್ರೀಕ್ ಸೀಡ್ಸ್ ಅಂದರೆ ಎಂತ ಹೇಳ್ತಾರೆ. ಮತ್ತು ಇದು ಚಿಲ್ಲಿ ಒಂದು 7-8 ಚಿಲ್ಲಿ ಇದೆ. ಮತ್ತು ಸ್ವಲ್ಪ ಹುಳಿ, ಒಂದು ಲಿಂಬೆ ಗಾತ್ರದಷ್ಟು.
ಎಲ್ಲ ಹಾಕಿ ಇದನ್ನು ಈಗ ಗ್ರೈಂಡ್ ಮಾಡಲಿಕ್ಕೆ ಉಂಟು ಈ ಮಸಾಲ ಎಲ್ಲ. ಹಾಗೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ರುಬ್ಬಿ ತರುವ ಇದನ್ನು. ಅಂದರೆ ಫೈನ್ ಪೇಸ್ಟ್ ಮಾಡಬೇಕು, ಅಂದರೆ ಸ್ವಲ್ಪ ಅಲ್ಲ, ಒಳ್ಳೆಯದಾಗಿ ರುಬ್ಬಿ ತರುವ ಹಾಗೆ ಸೂಪರ್ ಆಗ್ತದೆ ಈ ರೀತಿ ಮಾಡಿದರೆ ಪುಳಿ ಮುಂಚಿ. ನೀವು ಕೂಡ ಟ್ರೈ ಮಾಡಿ. ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಒಳ್ಳೆ ರುಬ್ಬಿ ತರುವ. ಇದಕ್ಕೆ ನೋಡಿ ಅರ್ಧ ಈರುಳ್ಳಿ ಹಾಕಿದ್ದೇನೆ. ಒಂದು ಈರುಳ್ಳಿಯಲ್ಲಿ ಅರ್ಧವನ್ನು ಇಟ್ಟಿದ್ದೇನೆ ನಾನು, ಮತ್ತು ಅರ್ಧ ಇದಕ್ಕೆ ಹಾಕ್ತಾ ಇದ್ದೇನೆ ರುಬ್ಬಲಿಕ್ಕೆ, ಮತ್ತು 2 ಬೆಳ್ಳುಳ್ಳಿ. ಇಲ್ಲಿ ನೋಡಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ. ಅಂದರೆ ಯಾವಾಗಲೂ ಫಿಶ್ ಕರಿ ಮಾಡುವಾಗ ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ತುಂಬ ಟೇಸ್ಟಿಯಾಗುತ್ತೆ ಆಯಿತಾ. ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ, ಮತ್ತು ಕರಿ ಲೀವ್ಸ್, ಕರಿ ಅಂತ ಹೇಳ್ತಾರೆ, ಕರಿಬೇವು ಅಲ್ಲ, ಇದಕ್ಕೆ ಕರಿ ಲೀವ್ಸ್ ಅಂತ ಹೇಳ್ತಾರೆ. ಮತ್ತು ಇದಕ್ಕೆ 2 ಗ್ರೀನ್ ಚಿಲ್ಲಿ, ಮತ್ತು ಸ್ವಲ್ಪ ಹಸಿ ಶುಂಠಿ, ಮತ್ತು ಈರುಳ್ಳಿ, ಒಂದು ಅರ್ಧ ಕಟ್ ಮಾಡಿದ ಈರುಳ್ಳಿಯನ್ನು ನಾನು ಅದಕ್ಕೆ ಹಾಕಿದ್ದೇನೆ ಗ್ರೈಂಡ್ ಮಾಡುವಾಗ, ಮತ್ತು ಅರ್ಧ ಈರುಳ್ಳಿ ಇದಕ್ಕೆ ಹಾಕಿದ್ದೇನೆ. ಹಾಗೆ ಇದು ಸ್ವಲ್ಪ ಫ್ರೈ ಮಾಡುವ ಈ ತೆಂಗಿನ ಎಣ್ಣೆಯಲ್ಲಿ. ನೋಡಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಇದಕ್ಕೆ ಒಂದು ಅರ್ಧ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಈ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವ ತನಕ ಈ ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಈಗ ಈ ಗ್ರೈಂಡ್ ಮಾಡಿ ಇಟ್ಟ ಮಸಾಲ ಉಂಟಲ್ಲ ಇದಕ್ಕೆ ಹಾಕುವ. ನೋಡಿ ಮಿಕ್ಸಿ ಜಾರಲ್ಲಿ ಅಷ್ಟೇನು ಇದಾಗೋದಿಲ್ಲ, ಅಂದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಅಷ್ಟು ಸ್ವಲ್ಪ ಫೈನ್ ಪೇಸ್ಟ್ ಆಗಲ್ಲ. ಹಾಗೆ ಈ ನಮ್ಮ ಇದು ಉಂಟಲ್ಲ ಕಲ್ಲು, ಅದರಿಂದ ರುಬ್ಬಿದರೆ ಮಾತ್ರ ಅದರ ಟೇಸ್ಟೇ ಬೇರೆ ಆಯಿತಾ. ಯಾಕೆಂದರೆ ಈ ಮಿಕ್ಸಿಯಲ್ಲಿ ರುಬ್ಬುವಾಗ ಅದರ ಬಿಸಿಗೆ ಅದರ ಟೇಸ್ಟ್ ಹೋಗುತ್ತೆ. ಮತ್ತು ಈ ಕಲ್ಲಲ್ಲೆಲ್ಲ ಮೊದಲಿನ ಕಾಲದಲ್ಲೆಲ್ಲ ಕಲ್ಲಲ್ಲೆಲ್ಲ ರುಬ್ತಿದ್ದದಲ್ಲ, ಅದರ ಟೇಸ್ಟೇ ಬೇರೆ ಆಯಿತಾ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಮತ್ತು ಮೊದಲೆಲ್ಲ ಮಣ್ಣಿನ ಪಾತ್ರೆಯಲ್ಲಿ ಈಗೆಲ್ಲ ಮೀನೆಲ್ಲ ಮಾಡ್ತಿದ್ದದ್ದು. ಹಾಗೆ ಈಗ ಜಾಸ್ತಿಯಾಗಿ ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡ್ತಾರೆ. ಅದಕ್ಕಿಂತ ಈ ಮಣ್ಣಿನ ಪಾತ್ರೆ ತುಂಬ ಒಳ್ಳೆಯದು, ಮತ್ತು ಈಸಿ ಕೂಡ ಮೇಂಟೈನ್ ಮಾಡಲಿಕ್ಕೆ. ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ, ಮತ್ತು ಒಳ್ಳೆ ಮಿಕ್ಸ್ ಮಾಡುವ. ಇದು ಜಾಸ್ತಿ ನಾನು ತಿಕ್ ಮಾಡಲಿಲ್ಲ, ಮತ್ತು ಜಾಸ್ತಿ ನೀರು ರೀತಿ ಕೂಡ ಮಾಡಲಿಲ್ಲ, ಸೆಮಿ ರೀತಿಯಲ್ಲಿ ನೋಡಿ ನೀವು ಅದರ ಆ ರೀತಿ ಮಾಡಿದ್ದೇನೆ. ಸ್ವಲ್ಪ ಜಾಸ್ತಿ ತಿಕ್ ಬೇಡ. ಈಗ ಇದು ಉಂಟಲ್ಲ ಫಿಶನ್ನು ನಾನು ಹಾಕ್ತಾ ಇದ್ದೇನೆ, ಬಂಗುಡೆಯನ್ನು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಹಾಗೆಯೇ ತುಂಬ ರುಚಿ ಆಯಿತಾ. ಇದು ಸ್ವಲ್ಪ ಹುಳಿ ಮತ್ತು ಎಂತ ಹೇಳ್ತಾರೆ ಸ್ಪೈಸಿಯಾಗಿ ಸೂಪರ್ ಆಗುತ್ತೆ ಈ ಪುಳಿ ಮುಂಚಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ನೋಡಿ ಫಿಶ್ ರೆಡಿ ಆಗ್ತಾ ಉಂಟು. ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಹಾಗೆ ಇನ್ನೂ ಸ್ವಲ್ಪ ನಾನು ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗೆ ನಾನು ಮೊದಲ ಕಾಲದಲ್ಲಿ ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ರು, ಹಾಗೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಮತ್ತು ಈಗ ಎಲ್ಲ ನಾನ್ ಸ್ಟಿಕ್ಕಲ್ಲಿ ಮಾಡಿ, ಮತ್ತು ಅದರ ನಾನ್ ಸ್ಟಿಕ್ಕಿದ್ದು ಕೂಡ ಅದರ ಕಪ್ಪು ಉಂಟಲ್ಲ ಮತ್ತೆ ಅದು ಹೋಗುತ್ತೆ. ಹಾಗೆ ಈ ಮಣ್ಣಿನ ಪಾತ್ರೆಯಲ್ಲಿ ತುಂಬ ಒಳ್ಳೆಯದು. ಮತ್ತು ನಾನು ನೋಡಿ ಮೊಟ್ಟೆ ಇತ್ತಲ್ಲ, ಅದನ್ನು ನಾನು ಹಾಕ್ತಾ ಇದ್ದೇನೆ ಇದಕ್ಕೆ ಸೈಡಲ್ಲಿ. ಜಾಸ್ತಿ ಕಲಸಬಾರದು, ಮತ್ತು ಅದು ಹುಡಿಯಾಗುತ್ತೆ ಮೀನು, ಸ್ವಲ್ಪ ಇದು ಮಾಡಬೇಕು. ಮತ್ತು ನೋಡಿ ಈ ರೀತಿ ನಾನು ಉಪ್ಪು ಎಲ್ಲ ಖಾರ ಸರಿಯಾಗಿದೆ ಅಂತ ನೋಡ್ತಾ ಇದ್ದೇನೆ. ಸೂಪರಾಗಿ ಬಂದಿದೆ, ಎಲ್ಲ ಕರೆಕ್ಟಾಗಿದೆ ನೋಡಿ. 2 ಕಡೆಯಿಂದ ನಾನು ಉಲ್ಟಾ ಪಲ್ಟಾ ಮಾಡ್ತಾ ಇದ್ದೇನೆ, ಮೀನು ಸ್ವಲ್ಪ ಒಳ್ಳೆಯ ಕುಕ್ ಆಗಲಿ ಅಂತ. ಮತ್ತು ಈ ಬಂಗುಡೆ ಉಂಟಲ್ಲ, ಫ್ರೆಶ್ ಸಿಕ್ಕಿದರೆ ಅಷ್ಟೇ ರುಚಿಯಾಗಿ ಬರುತ್ತೆ ಈ ಪುಳಿ ಮುಂಚಿ. ಮತ್ತು ಇಲ್ಲಿ ನೋಡಿ ಅದು ರೆಡಿ ಆಯಿತು ನನ್ನದು ಪುಳಿ ಮುಂಚಿ. ಇಲ್ಲಿ ನಾನು 2 ಬಂಗುಡೆ ಇತ್ತಲ್ಲ, ಅದರಲ್ಲಿ ಒಂದನ್ನು ಫ್ರೈ ಮಾಡ್ತಾ ಇದ್ದೇನೆ, ಒಂದು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ, ಅದು ನಾಳೆ. ಮತ್ತು ಇದಕ್ಕೆ ನಾನು ಅಂದರೆ ಜಾಸ್ತಿಯಾಗಿ ತೆಂಗಿನ ಎಣ್ಣೆ ಯೂಸ್ ಮಾಡೋದು, ತುಂಬ ಒಳ್ಳೆಯದು ಹೆಲ್ತಿಗೆ ತೆಂಗಿನ ಎಣ್ಣೆ. ಈಗ ಕೆಲವು ಬ್ರ್ಯಾಂಡಿದ್ದು ಎಣ್ಣೆ ಬಂದಿದೆ, ಅದೆಲ್ಲ ಯೂಸ್ ಮಾಡೋದಕ್ಕಿಂತ ತೆಂಗಿನ ಎಣ್ಣೆ ನಾನು ಜಾಸ್ತಿ ಪ್ರಿಫರ್ ಮಾಡೋದು. ಮತ್ತು ನೋಡಿ ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಹಾಕಿ ಈ ರೀತಿ ಫ್ರೈ ಮಾಡಿದರೆ ಸೂಪರಾಗುತ್ತೆ ಲಂಚ್. ನೋಡಿ ನನ್ನ ಲಂಚ್ ಅಂತೂ ರೆಡಿ ಆಯಿತು. ಫಿಶ್ ಕೂಡ ಪುಳಿ ಮುಂಚಿ ರೆಡಿ ಆಯಿತು, ಫಿಶ್ ಫ್ರೈ ಕೂಡ ರೆಡಿ ಆಯಿತು. ಈಗ ಊಟ ಮಾಡೋದು ಮಾತ್ರ ಬಾಕಿ. ನೀವು ಕೂಡ ಈ ರೀತಿ ಫಿಶ್ ಫ್ರೈ ಮತ್ತು ಪುಳಿ ಮುಂಚಿಯನ್ನು ಟ್ರೈ ಮಾಡಿ.
ಈಸಿ ಆಗುತ್ತೆ. ಯಾವಾಗಲೂ ಈ ಮಾಂಸ ಎಲ್ಲ ತಿನ್ನೋದಕ್ಕಿಂತ ಮೀನು ತುಂಬ ಒಳ್ಳೆಯದು ಹೆಲ್ತಿಗೆ. ನೋಡಿ, ಬಾಯ್ಲ್ಡ್ ರೈಸ್ ಜೊತೆ ತುಂಬ ಸೂಪರಾಗಿ ಬರುತ್ತೆ ಆಯಿತಾ. ಈ ಪುಳಿ ಮುಂಚಿ ಮತ್ತು ಫಿಶ್ ಫ್ರೈ ಆ ರೀತಿ ಮಾಡಿದರೆ ನೋಡಿ, ಸ್ವಲ್ಪ ಕ್ಯಾಬೇಜ್ ಮತ್ತು ರೈಸ್, ಬಾಯ್ಲ್ಡ್ ರೈಸ್, ಪುಳಿ ಮುಂಚಿ ಮತ್ತು ಒಂದು ತುಂಡು ಫಿಶ್ ಫ್ರೈ, ಗಮ್ಮತ್ತು ಊಟ. ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.